ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಏನಪ್ಪ ಶಿವರಾಜ್ ಮೇಘನ ಒಂದಾಗ್ಬಿಡ್ರಪ್ಪ ನೀವು. ಬಾಯಿಗೆ ಬೀಜ ಬರೋ ಥರ ಐತೆ, ಹೋಗ್ಬೇಡ ನೋಡಿ ನೋಡಿ ಅವ್ನು ಯಾವನ ನೋಡಿ ದಯವಿಟ್ಟು ಬಂದ್ಬೇಡ, ಬಾಯಿಗೆ ಬೀಜ ಬರೋ ಥರ ಐತೆ ನಾವು. ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ, ನಮ್ಮ ಧೈರ್ಯ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಲಾಸ್ಟ್ ಟೈಮ್ ನಮ್ಮ ಸಬ್ಸ್ಕ್ರೈಬರ್ನ ಕರ್ಕೊಂಡ್ಬಂದಿದ್ದೆ, ನೋಡಿದ್ರಿ ಫುಲ್ಲು ಭಯ ಬಿದ್ದುಬಿಟ್ಟಿದ್ರು. ಆ್ಯಕ್ಚುಲಿ ಆ ಜಾಗ ಕೂಡ ಹಾಗೇ ಇತ್ತು, ನನಗೂ ಕೂಡ ಕೆಲವೊಂದು ಜಲ್ ಅಂತ ಇತ್ತು. ಯಾಕಂದರೆ ಯುದ್ಧದಲ್ಲಿ ಗೆದ್ದು ಸತ್ತಿರೋಂಥ ಒಂದು ಆತ್ಮದ ಜೊತೆ ಹೊಡೆದಾಡಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಸೊ ಆಗಲೂ ಹೊಡೆದಾಡಿ ಅದನ್ನು ನಿಮ್ಗೆ ತೋರಿಸಿ ಕೆಲವರು ಆಂಜನೇಯ ಸ್ವಾಮಿ ದೇವಸ್ಥಾನ ಕರ್ಕೊಂಡೋಗಿ ಅವ್ರನ್ನೂ ಹುಷಾರು ಮಾಡಿದ್ದಾಯಿತು ಕೊನೆಗೆ. ಸೊ ಮತ್ತು ಕಮೆಂಟ್ಸಲ್ಲಿ ಸ್ವಲ್ಪ ವ್ಯೂಸ್ ಕಡಿಮೆ ಆಗ್ತಿದೆ. ಅದ್ರ ಜೊತೆಗೆ ಕಮೆಂಟ್ಸಲ್ಲಿ ಕೆಲವೊಬ್ಬರೆಲ್ಲ ಹೇಳ್ತಿದ್ರು, ಬ್ರೋ ಬೇರೆ ಪ್ಲೇಸ್ಗೆ ಹೋಗಿ ಎಕ್ಸ್ಪ್ಲೇನ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀವಿ ತುಂಬ ಅಂತ. ಸೊ ಹಾಗಾಗಿ ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗ್ತಾಯಿದೆ. ಸಾರಿ, ಕೆಮ್ಮಿನೂ ಹೋಗಿಲ್ಲ, ಹುಷಾರಿಲ್ಲ. ಶಿವಮೊಗ್ಗದಲ್ಲಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ, ಈ ಲೊಕೇಶನ್ ನಿಮ್ಗೆ ಗೊತ್ತೇ ಇರುತ್ತೆ ಅಂತ ಅಂದ್ಕೊತೀನಿ. ಶಿವಮೊಗ್ಗದಿಂದ ಸಾಗರ ಹೋಗೋ ರೋಡಲ್ಲಿ ಮಡೆನಳ್ಳಿ ಅಲ್ಲ, ನಮ್ಮ ಸಬ್ಸ್ಕ್ರೈಬರ್ ಅವರು ತೋರಿಸ್ತೀನಿ ಪ್ಲೇಸ್ ತೋರಿಸ್ಬಿಟ್ಟು ಅವ್ರನ್ನ ತೋರಿಸ್ತೀನಿ. ಸೊ ಮಡೆನಳ್ಳಿಯಿಂದ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಕಟ್ಟುತ್ತಿರೋ ಬಿಲ್ಡಿಂಗು ಕೋಟ್ಯಾಂತರ ರೂಪಾಯಿ ಖರ್ಚು ಕೋಟ್ಯಾಂತರ ರೂಪಾಯಿ ಹಾಕಿ ಕಟ್ತಿರೋ ಬಿಲ್ಡಿಂಗ್ನ ಅರ್ಧಕ್ಕೆ ಪಾಡ್ಬಿಟ್ಬಿಟ್ಟಿದ್ದಾರೆ. ವಿಷಯ ಇಷ್ಟೇ. ಸೊ ಇಲ್ಲೊಂದು ರೇಪ್ ನಡೆದಿದೆ, ಅದರಲ್ಲಿ ಇನ್ನೊಂದು ಯಾರೋ ಒಂದು ಹುಡುಗನ ಮರ್ಡರ್ ಮಾಡಿದ್ದಾರಂತೆ. ಫುಲ್ಲು ಟೆರರ್ ಲೊಕೇಶನ್ನು. ನೋಡ್ತಿದ್ರೆ ನನಗೆ ಜುಮ್ ಅಂತ ಇದೆ ಸೀರಿಯಸ್ ಆಗಿ. ಇವೆಲ್ಲ ಕಿಕ್ಕು ಮತ್ತು ಇಷ್ಟೊಂದು ರಿಕ್ಸ್ ತಗೋತಿದ್ರು ನಿಮಗೋಸ್ಕರ ಮಾತ್ರ. ಸೊ ಫೇಕ್ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡೋ ನನ್ನ ಮಕ್ಕಳೆಲ್ಲ ಒಂದ್ಸರಿ ಬಂದು ನೋಡಬೇಕು. ಬಟ್ ಅವರು ನಮ್ಮ ವೀಡಿಯೋಸ್ ನೋಡ್ತಾರೆ, ಬಟ್ ನಾವು ಅದಕ್ಕೆಲ್ಲ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಸೊ ನೋಡ್ಕೊಳ್ಳಿ ಒಂದ್ಸರಿ ಲೊಕೇಶನ್ ಹೇಗಿದೆ ಅಂತ. ಒಂದು ಸೆಕೆಂಡು, ಕಂಪ್ಲೀಟ್ ಏನು ಈ ಬಿಲ್ಡಿಂಗ್ ನೋಡ್ತಾ ಇದ್ದೀರಾ. ಇವರ ಟೈಮ್ ಎಷ್ಟು ಅವರ ಇವಾಗಲ ಒಂದು ಮುಕ್ಕಲ್ಲ, ಒಂದು ಮುಕ್ಕಾಲು ಆಗಕ್ಕೆ ಬಂದಿದೆ. ಎಷ್ಟಿದೆ ನೋಡು, ಒಂದು ಮುಕ್ಕಾಲು ಆಗಕ್ಕೆ ಬಂದಿದೆ. 1:45, 1:45 ಅಷ್ಟು ಸಮಯ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು, ಫುಲ್ಲು ಟೆರರ್ ಐತೆ. ಫಸ್ಟು ನಮ್ಮ ಸಬ್ಸ್ಕ್ರೈಬರ್ಸ್ನ ಮೀಟ್ ಮಾಡಿಸ್ಬಿಡೋಣ ಬನ್ನಿ. ಅವರೇ ಹೇಗೆ ಅನಿಸ್ತಿದೆ ನಿಮ್ಮೂರಿಗೆ, ನಿಮ್ಮ ಪ್ಲೇಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು? ನಾವು ಇಲ್ಲಿ ಬೆಳಗ್ಗೆ ಟೈಮ್ ಮಾತ್ರ ಬರೋದು, ಈ ಟೈಮಲ್ಲೆಲ್ಲ ಬರೋಕ್ಕೆ ಯಾರು ಇಲ್ಲಿ ಏನು ಬರಲ್ಲ. ಏನು ಕತೆ, ಏನು ವಿಚಾರ? ಅದೇ ದೆವ್ವ ಇದೆ. ನೀವು ನೋಡಿದ್ದೀರಾ? ನಾವು ನೋಡಿಲ್ಲ, ನಮ್ಮ ಫ್ರೆಂಡ್ಸು ಎಲ್ಲ ಈ ಊರು ಜನರೆಲ್ಲ ಹೇಳ್ತಾ ಇರ್ತಾರೆ ದೆವ್ವ ಇದೆ ಅಂದ್ಬಿಟ್ಟು. ಸೊ ಇಲ್ಲಿ ಏನಕ್ಕೆ ರೇಪ್ ಆಯಿತು? ಏನು ಹುಡುಗಿ ಕರ್ಕೊಂಡ್ಬಂದು ರೇಪ್ ಮಾಡಿರೋದಾ? ಹುಡುಗಿನ ಕರ್ಕೊಂಬಂದು ರೇಪ್ ಮಾಡಿರೋದು. ಕಟ್ಟೋ ಟೈಮಲ್ಲಿ ಕೆಲವೊಂದು ಇರ್ತಾರಲ್ಲ ಲೋಕಲ್ಸ್, ಅವ್ರು ಕರ್ಕೊಂಬಂದು ಇಲ್ಲಿ ರೇಪ್ ಮಾಡಿ ಸಾಯಿಸ್ಬಿಟ್ಟಿರೋದು. ಸೊ ಆ ದೆವ್ವ ಅವ್ರಿಗೆ ಕೆಲಸ ಮಾಡ್ದಿರಾ, ಇಲ್ಲಿ ಬಂದು ವರ್ಕರ್ಸ್ಗೆಲ್ಲ ಕೆಲಸ ಮಾಡ್ದಿರಾ ಅದೇನೋ ಅದು ಹಿಂಸೆ ಕೊಡ್ತಾ ಇರೋದು. ಅರ್ಥ ಆಯಿತು. ಅದು ಇನ್ನೊಂದು ಮರ್ಡರ್ ಕೂಡ ಆಗಿದೆ. ಅದು ಹೇಳ್ತಾರೆ ದೆವ್ವನ ಮಾಡಿದ್ದು ಅಂತ ಹೇಳ್ತಾರೆ, ನಮಗೂ ಗೊತ್ತು. ನನ್ನನ್ನೇ ಕರೆಸ್ಬೇಕು ಅಂತ ಏನಕ್ಕೆ ಅನ್ನಿಸ್ತು ನಿಮಗೆ? ಅದು ನಿಮ್ಮ ವಿಡಿಯೋ ನೋಡಿದ್ನಲ್ವಾ, ಸೊ ನೋಡೋಣ. ಥ್ಯಾಂಕ್ ಯು ಕರೆಸಿದ್ಕೆ. ಈ ಪ್ಲೇಸ್ನ ನಿಮ್ಮೂರನ್ನ ನಿಮಗೆ ಅದ್ಭುತವಾಗಿ ಇಲ್ಲೇನಿದೆ ಅಂತ ಖಂಡಿತವಾಗ್ಲೂ ಕಂಡುಹಿಡಿಯೋಣ, ಬಿಡೋದು ಬೇಡ. ಸೊ ಎಸ್, ಸೊ ಬನ್ನಿ ನೋಡ್ಕೊಳ್ಳಿ ಇನ್ನೊಂದ್ಸರಿ ಪ್ಲೇಸ್ನ ಹೇಗಿದೆ ಅಂತ. ಹೋಗ್ತಾಯಿದ್ದೀವಿ ಒಳಗಡೆ. ಯಾರಾದರೂ ಇದ್ದರೆ ಇವಾಗ ಈಚೆಗೆ ಬಂದುಬಿಡಿ. ಸುಮ್ಮನೆ ನನ್ನನ್ನು ಎದುರಾಕೊಂಡು ನನ್ನ ಕೈಗೆ ತಗಲಾಕೊಂಡು ಹಿಂಸೆ ಪಡ್ಕೋಬೇಡಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಕೇಳಿಸ್ತಾ ಇದ್ದಾ? ಬನ್ನಿ. ಸಕ್ಕತ್ತಾಗಿದೆ ಲೊಕೇಶನ್ನು. ಹಾಂ, ನನಗಂತೂ ಭಯ ಬ್ರೋ. ಹಿಂದಕ್ಕೆಲ್ಲ ಭಯ ಬಿದ್ದಾಗುತ್ತಾ? ಬನ್ನಿ, ಪರವಾಗಿಲ್ಲ, ಏನಾಗಲ್ಲ. ಎಲ್ಲ ಹೇಳ್ತಾ ಇರ್ತಾರೆ ಐತೆ ಅಂತ. ಹೌದಾ? ಏನಿದೆ ನಂಬರ್ ಎಲ್ಲ ಇದೆ? ಏನು ಕತೆ? ಏನದು ಡೇ ಟೈಮಲ್ಲಿ ಬಂದಿರ್ತಾರಲ್ವಾ ನಾವು ಸೈಲೆಂಟ್
ಕೇಳಿಸ್ತಾ? ಯಾವ ಕಡೆ ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ಇವಾಗಲೇ ಭಯ ಆಗ್ತದೆ ಬ್ರೋ. ಹೇಯ್, ನಿಮ್ಮ ಕೇಳ್ಕೊಂಡು ನೀನೇ ಭಯ ಬಿದ್ದರೆ ನಾನು ಬಂದಿರೋ ನಿಂಗೆ ಇರಬೇಡ. ನಾವು ನೈಟ್ ಟೈಮ್ ಯಾವಾಗಲೂ ಬರಲ್ಲ ಈ ಕಡೆ. ಏನಾಯಿತು? ಹಾಂ, ನಿಮ್ಮೂರ ಸಂಸ್ಕಾರಗಳೇನು ಇವೆಲ್ಲ? ಕೆಲವು ಏನು ಹೇಳ್ತೀವಿ ಇದ್ರ ಬಗ್ಗೆ? ಕೆಲವು ಚೆನ್ನಾಗಿ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಏನೇನು ಅಸಹ್ಯ ಬರ್ತಾವೆ ನೋಡು. ಹಾಂ, ಅಲ್ಲಿ ಒಂದು ಏನೋ ಬರ್ತಿದೆ ಬ್ರೋ, ಏನೋ ವಿಡಿಯೋ ಅನ್ಕೊಳ್ತೀನಿ ನಮಗೆ. ಏ ಬಾರಮ್ಮ. ಇಲ್ಲ, ನಮ್ಮೂರು ಜನ ಫಸ್ಟೇ ಹೇಳಿದ್ರು. ಏನೋ ಓಮ್ ಅಂತೆಲ್ಲ ಬರ್ದವ್ರೆ, ಶಿವ ಅಂತ. ಪ್ಲೀಸ್, ತುಂಬ ಟೆರರ್ ಏನೋ ಬರ್ತಾ ಇದೆ, ಗೊತ್ತಾಗ್ತಿದೆ ಸೀರಿಯಸ್ ಆಗಿ. ಬಟ್ ಏನು ಅಂತ ಗೊತ್ತಾಗ್ತಿಲ್ಲ. ಯಾರದು? ಯಾರು? ಏಯ್ ಬರ ಬ್ರದರ್, ಯಾರದು? ಇಲ್ಲೇನೋ ಸೌಂಡ್ ಆಯ್ತು ಮನೆ, ಸೀರಿಯಸ್ ಆಗಿ ಬಾ. ಹೋಗೋಣ. ಇಷ್ಟಕ್ಕೆಲ್ಲ ಟೆನ್ಷನ್ ತಗೊಂಡ್ರೆ ಆಗುತ್ತೇನಾ? ಏನಾಯ್ತು ಬ್ರೋ? ನಾನು ಹೇಳಿದ್ರು ಬ್ರೋ, ಇಲ್ಲಿ ಬೇಡ ಬ್ರೋ, ಬನ್ನಿ ಬ್ರೋ. ಏಯ್, ಯಾರಾದ್ರೂ ಹಿಂಸೆ? ಭಯ ಆಗ್ತಿದೆ ಬ್ರೋ. ಇಲ್ಲ ಬಾಮ್ಮ, ನೀವೇ ಧೈರ್ಯವಾಗಿರ್ತೀರ ಬ್ರೋ, ನಮ್ಗೆ ಧೈರ್ಯ ಇಲ್ಲ. ನಿಮ್ಮೂರು ನೀನೇ ಭಯ ಬೀರಂಗ. ಏನಿದು? ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಏನಪ್ಪ ಶಿವರಾಜ್ ಮೇಘನ ಒಂದಾಗ್ಬಿಡ್ರಪ್ಪ ನೀವು, ಅದು ಹೇಳಬೇಕು. ಏನಿದು? ನಂಬರ್ ಏನೇನೋ ಬರ್ದವ್ರಪ್ಪ ನಾಯಿಗಳು. ಬರ್ಕೊಡು. ಈ ಟೈಲ್ಸ್ ಎಲ್ಲ ಹಾಕ್ತಾರಲ್ಲ, ಭಯಂಕರ ಇದೆ ಬ್ರೋ. ನನ್ನ ಫುಲ್ ಶೇಕ್ ಆಗ್ತಿದ್ದು ಬಾಡಿ. ಸೇಮ್. ಬ್ರೋ ಈ ಕಡೆ ಬರ್ತೀನಿ ನೋಡಿ ಬ್ರೋ. ಹುಷಾರು. ಅದೇನು ಹೇಳ್ತಾರಲ್ಲ ಬ್ರೋ, ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸು. ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಅದೇ ಬ್ರೋ ಆತೈತಿ ಇಲ್ಲಿ. ಆ ಕಡೆ ಇಲ್ಲಿ ಸುಮ್ಮನಿದ್ದು ಯಾರೋ?
ಯಾರೋ ಇಷ್ಟೊತ್ತಲ್ಲಿ ಮನೆಯಿಂದ ಕಾಲ್ ಮಾಡ್ತಾ ಇದ್ದಾರೆ. ಲೋ ಏನು ಹಿಂಗೆ ಟೆರರ್ ಹೊಡಿಸ್ತಾ ಇದ್ಲೋ ಯಪ್ಪ. ಸರಿ ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏನಿದು ಅಡುಗೆ ಎಲ್ಲ ಮಾಡೋರೆ? ಕೇಳಿಸ್ತಾ ನಂಗೆ ಮಾತೇ ಬರ್ತಾ ಇಲ್ಲ. ಯಾರು? ಕಾಣಿಸ್ತಾ ಈಗ ಕಾಣಿಸ್ತಿದ್ರು ಬ್ರೋ ಕಾಣಿಸ್ತಿದ್ದೆ. ಯಾರೋ ಬ್ರೋ ಬನ್ನಿ ಬ್ರೋ, ನಾನು ಹೇಳ್ದಲ್ಲ ಇಲ್ಲಿ ಇದೆ ನೀವಲ್ಲ ಅಂದ್ರೆ ಇನ್ನೊಂದವರೆಗೂ ಇನ್ನೊಬ್ಬರು. ಹೇಳ್ದೆ ಬ್ರೋ ಬೇಡ ಅಂತ, ನೀವು ಕೇಳ್ತಲ್ಲ. ಚಿನ್ನ ಬಾರ ಒಂದು ನಿಮಿಷ, ಭಯ ಬಿಡ್ಬೇಡ, ಸುಮ್ಮನೆ ಭಯ ಬಿಡ್ಬೇಡ. ಬ್ರೋ ಒಬ್ಬನೇ ಬಿಟ್ಟೋಗ್ಬಿಡು. ಇಲ್ಲ ಬರೋ ನಾನು ಇಲ್ಲಿ ಇಲ್ಲ ಬರೋ. ಆ ಕಡೆ ಬ್ರೋ ಬಂದಿ ಸೌಂಡ್, ಆ ಕಡೆ ಬ್ರೋ ಹುಷಾರ್ ಬ್ರೋ. ಬ್ರೋ ಹೇಳ್ಮೇಲೆ ಬನ್ನಿ ಹೋಗೋಣ. ಬ್ರೋ ನಂಗೆ ಭಯ ಆಗ್ತಿದೆ. ಯಾರೋ ಏನೋ ನಿಮ್ಮೂರು ಲೋ, ಇದು ಯಾವಾಗಿಂದ ನಿಂಗೇನ ಬರ್ತಾ ಇರೋದು ಅಥವಾ ಏನು ಕತೆ? ಇಲ್ಲಿ ಇರೋ ಅಕ್ಕಪಕ್ಕದವರೆಲ್ಲ ಹಂಗೆ ಹೇಳ್ತಾರೆ, ಇಲ್ಲಿ ಬರೋರೆಲ್ಲ ಎಣ್ಣೆ ಹೊಡೆಯೋಕ್ಕೆಲ್ಲ ಬರ್ತಾರಲ್ಲ ಅವರು ಹಂಗೆ ಹೇಳ್ತಾರೆ. ಮತ್ತೆ ಇಷ್ಟು ನನಗೂ ಯಾಕೆ ತುಂಬ ಭಯ ಆಗ್ತಿರೋದು. ಅಲ್ಲೇ ಯಾರು ಎಲ್ಲಿದ್ದೀರಾ? ಯಾರು ಕಾಣಿಸ್ತಾ ಇಲ್ವಲ್ಲ? ಓ ಮನೆಯಿಂದ ಫೋನ್ ಬರ್ತಾ ಇದೆ ನಾವು. ಏನೋ ಒಂದು ಹೇಳೋಚಿನ ಇಷ್ಟು ಎತ್ಬೇಡ ನೀನೆಲ್ಲ ಮಾತಾಡ್ಕೋಬೇಕು. ಒಂದು ನಿಮಿಷ ನಾನು ಒಬ್ಬರಿಗೆ ಭಯ. ಇಲ್ಲೇ ಮಾತಾಡು ಪ್ಲೀಸ್. ಪಾಪ ಹುಡುಗ ತುಂಬ ಭಯ ಬೀಳ್ತಾನೆ.
ಶಿವ ಬರೀಲಿ ಬರೀಲಿ. ಬ್ರೋ ಕ್ಲೋಸ್ ಉಂಟು. ದಾರಿ ಇಲ್ಲ ಬ್ರೋ, ಹಿಂಗಿರೋ ದಾರಿ. ನೋಡಿದ್ನ ಬ್ರೋ ಅದ್ರಲ್ಲಿ ಅಲ್ಲಿ ಸೌಂಡ್ ಬರ್ತಿದೆ ಬ್ರೋ. ದೇವ್ರ ಪಾಸ್ ಆಗ್ತೈತೆ ಮಮ್ಮಣ್ಣ. ಇಷ್ಟು ನಿಮಿಷ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಕಣೋ. ಇದೇ ಬ್ರೋ ಇಲ್ಲಿ 100% ಅಂತ ಹೇಳ್ತಾರೆ. ಅಲ್ಲ ಕಣ, ನಿಮ್ಮೂರಲ್ಲಿ ಇದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಅನ್ಸ್ಕೊಂಡಿಲ್ವಾ? ಈ ಬಿಲ್ಡಿಂಗ್ ಓನರ್ಸೇ ಬಿಟ್ಬಿಟ್ಟಿದ್ದಾರೆ ಎಲ್ಲ, ಇನ್ನು 3 ಜನ ಏನು ಮಾಡ್ತಾರೆ? ಹಿಡ್ಕೋ ನಿಮಿಷ ಕ್ಯಾಮ್ರಾ, ನಾನು ಚೆಕ್ ಮಾಡ್ತೀನಿ. ಪಾಸ್ ಮಾಡಿ ನನ್ನ ಬಾ. ಬ್ರೋ ಬನ್ನಿ ಬ್ರೋ, ಭಯ ಆಗ್ತೈತೆ. ಇದೆ ಬ್ರೋ. ಯಾಕೆ ನಮ್ಮನ್ನು ಓವರ್ ಆಡ್ತಿದ್ದೇವೆ ಇದು? ನೀವು ಹಂಗೆ ಹೋಗ್ಬಿಟ್ರೆ ಹಿಂಗೆ ಬ್ರೋ, ನಾನು ಬರ್ತೀನಿ ಇಲ್ಲಿ. ನಾನು ಸತ್ತು ಬರೋದಿಲ್ಲ, ನಮ್ಮ ಅಮ್ಮನಿಗೆ ಗೊತ್ತಾಗಬೇಕಷ್ಟೇ ಇವತ್ತು ಏನಾಗ್ತೈತೆ ಅಂತ. ದೇವರನ್ನ ಒಂದು ಇಷ್ಟು ನಿಮಿಷ ಯಾರು ಅಲ್ಲೇ ಪಾಸ್ ಆಯ್ತು ಬ್ರೋ. ಬನ್ನಿ ಬ್ರೋ, ಹೋಗೋಣ ನಾವು. ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಅಮ್ಮನ ಬಾಯಿ ಬಿಡೋದನ್ನ ಹುಷಾರು ಬ್ರೋ, ಹುಷಾರು. ನನಗೆ ಡೇಂಜರ್ ಅನ್ಸುತ್ತೆ ಅದು ಬ್ರೋ. ನನಗೇನು ಇಷ್ಟನಾ? ಹಾಂ, ನನಗೆ ಇಷ್ಟನೇ ಹೇಳು. ಹಿಂಗೆ ಹೋಗ್ಬೋದು ಬ್ರೋ. ಹಂಗೆ ಇಲ್ಲ ಜಾಗ, ಹಿಂಗಿಲ್ವಾ ಒಳಗೆ? ಹಿಂಗೆ ಇಲ್ಲ ನನಗೆ ಗೊತ್ತು ಇದೆ ಬ್ರೋ. ಇಲ್ಲ ಬ್ರೋ ನಮ್ಮೂರಲ್ಲಿ ನಮ್ಗೆ ಗೊತ್ತಿರಲ್ಲ, ನೀವೇನು ಬ್ರೋ? ನನ್ಗೆ ಬೇಡ ಅನ್ಸಿದ್ದು ಹೋಗ್ಬೇಡ. ಬನ್ನಿ ಬ್ರೋ, ಬೇಡ ಬನ್ನಿ. ಏನು ಮಾಡೋದು ನೋಡ್ತೀನಿ ಪ್ಲೀಸ್ ಬ್ರೋ, ನನ್ನ ಕೈ ಆಗ್ತಾಯಿಲ್ಲ. ಬನ್ನಿ ಬ್ರೋ. ನಾವು ನೀವು ಇಷ್ಟು ಕರೆಸಿ ನನ್ನ ಅಲ್ಲ ಬ್ರೋ, ನಿಮ್ಮ ಜೊತೆ ಯಾರೋ ಬರ್ತಾರೆ ಅಂದ್ಕೊಂಡ್ರೆ ನೀವು ಒಬ್ಬರೇ ಬಂದಿದ್ದೀರ ಬ್ರೋ? ನಾನೊಬ್ಬನೇ
ನಾನು ಭಯ ಆಗ್ತೈತೆ ಏನು ಬ್ರೋ. ಬ್ರೋ ದಯವಿಟ್ಟು ನನ್ನ ಮಾತು ಕೇಳಿ ಬಂದ್ಬಿಡಿ ಬ್ರೋ ಸುಮ್ಮನೆ. ಇಷ್ಟಕ್ಕೆಲ್ಲ ಭಯ ಬಿದ್ದಾಗ್ತಾನೇನಾ? ಹುಡುಗಿ ಎಷ್ಟು ಅನ್ಭವಿಸ್ ರೇಪ್ ಮಾಡ್ಬೇಕಾದ್ರೆ ನೋವುನ. ಅದು ನಿಜಾನೇ ಬ್ರೋ. ಬ್ರೋ ಸೌಂಡ್ ಬರ್ತೈತೆ ಬ್ರೋ ಅಲ್ಲಿ. ನಿಜವಾಗ್ಲೂ ಸೌಂಡ್ ಬರ್ತೈತೆ ಏನದು ಬ್ರೋ. ಪ್ಲೀಸ್ ಬನ್ನಿ ಬ್ರೋ, ಹೋಗ್ಬೇಡ ಬನ್ನಿ ಬ್ರೋ. ಬೇಡ ಸುಮ್ಮನೆ ಏನದು ಬಾಯಿಗೆ ಬೀಜ ಬರೋ ಥರ ಐತೆ. ಬಾ ಹೋಗ್ಬೇಡ. ನೋಡಿ ನೋಡಿ ಅವ್ನು ಯಾವನ ನೋಡಿಲ್ಲ ಅಂತಿದ್ಯಾ? ಹಿಡ್ಕೊಳ್ತೀನಿ ಒಂದು ನಿಮಿಷ. ನಿನ್ಗೇನಾದ್ರು ಕಷ್ಟ ಆಗಿದೆ ಹೇಳೋ. ಹೇಳ್ತಾ ಇದ್ರು ನನ್ನಿಂದ ನಿಮಗೆ ಸಹಾಯ ಬೇಕಾ? ಏನು ಸಹಾಯ ಬೇಕು ನಿನಗೆ? ಅಲ್ಲಿ ಭಯ ಬಿಡ್ಬೇಡ ಕಣ. ನೋಡೋ ಕರ್ಕೊಂಬಂದಿದ್ದೆ. ನಾನು ಎದುರುಗಡೆ ಬರ್ತೀನಿ ನೀನು. ಬಾಣ ಹೋಗೋಣ ಬಾ. ಇದೋ ಒಂದು ನಿಮಿಷ ಸುಮ್ಮನಿರೋ. ಏನಣ್ಣ ಮಾಡ್ತಾ ಇದೀಯಾ? ಇರೋ ಅಣ್ಣ ನಿಜವಾಗ್ಲು ಭಯ ಆಗ್ತಾ ಇದೆ ಅಣ್ಣ. ಬೈದಲ್ಲಿ ಮಾತೃಭಾಷೆನೇ ಬಂದ್ಬಿಡ್ತಾಣ ಅಣ್ಣ. ನಿಂಗೆ ಸಹಾಯ ಬೇಕಾ ಹೇಳೋ? ಅಣ್ಣ ಬಾಣ ಓಣ. ಇಲ್ಲ ಅಣ್ಣ ನಮ್ಮ ತಾಯಣ್ಣ ನಾನು ಇರಲ್ಲಣ್ಣ ಇಲ್ಲೇ. ಅಣ್ಣ ನನ್ನನ್ನು ಬೀಳಿಸ್ಬೇಕು ಅಂತ ನೀನು ಈಗ ಗೊತ್ತ ಮೇಲೆ ಎದುರ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅಣ್ಣ ಬಾಣ ಹೋಗೋಣ ಅಣ್ಣ. ಅಣ್ಣ ಅಣ್ಣ ಅಳು ಬರ್ತಿತ್ತು. ಬಾಣ ಹೋಗ್ಬೇಡ ಚಿನ್ನ. ಸುಮ್ಮನೆ ನೀನೆಷ್ಟು ಭಯ ಬಿಡಿಸ್ತಿದ್ಯ ನನ್ನ? ಬೇಡ, ಟೆರರ್ ಜಾಸ್ತಿ ಇಲ್ಲ. ಏನು ಮಾಡ್ಬಿಡ್ತಾನೆ? ನಾನು ಸಾಯಿಸ್ಬಿಡ್ತಾನೆ ನನ್ನ. ಅದನ್ನೂ ಕೈ ಹೋಗ್ಬಿಡ್ತೀನಿ. ಸುಮ್ಮನಿರೋ ಅಣ್ಣ. ನೀನೆಲ್ಲ ನಾನು ಮನೆಗೆ ಹೋಗ್ಬೇಕಣ್ಣ. ಅಣ್ಣ ನೀನು ನನ್ನ ಹತ್ರ ಇಟ್ಕೊಬೇಡ. ಅವ್ನ ಅಮ್ಮನ ಇವನ್ನೆಲ್ಲ ಎದುರೋ ಮಗನಲ್ಲ. ಅಣ್ಣ ದಯವಿಟ್ಟು ನೀನು ತಾಗದೆ ಎದುರುಗಡೆ ಬಂದು ಫೇಸ್ ಮಾಡೋದು ಕಲಿ ನನ್ನ. ಅಣ್ಣ ಸುಮ್ಮನೆ ಹಚ್ಚಿನ ಒಂದು ನಿಮಿಷ. ಅಣ್ಣ ಕೂಲಾಗುತ್ತೇನೋ. ಎಂಟ್ರೆನ್ಸ್ ಆ ಕಡೆ. ಸರಿ ಬಾ. ಇಲ್ಲಿಗೆ ಟೈಮ್ ತುಂಬ ಆಗೋಯ್ತು. ಬನ್ನಿ ಅಣ್ಣ. ಬರ್ತಾ ನೀನು ತಾಕತ್ತಿದ್ರೆ ನಿಂತ್ಕೋ. ಅಣ್ಣ ಬೇಡಣ್ಣ. ಬಂದಾಗ ಹಿಂಸೆ ಕೊಡ್ಬೇಕು ಅಂತ ನಾಟಕ ಆಡ್ತಿದ್ಯಾ ನೀನು? ಗೊತ್ತಾಗಲ್ ಕಲ್ರಣ್ಣ. ತುಂಬ ಭಯ ಆಗ್ತಿದೆ ಅಣ್ಣ. ನನ್ನಿಂದ ನಿಂಗೇನು ತೊಂದರೆ ಆಗಲ್ಲ. ನಿನ್ನಿಂದ ನಾವೇನು ತೊಂದರೆ ಆಗ್ಬಾರ್ದು ಅಷ್ಟೇ. ಕೂತ್ಕೊಂಡು ಮಾತಾಡೋಣ ಏನಿದೆ ಏನಿಲ್ಲ ಅಂತ. ಸರಿನಾ? ಅಣ್ಣ
ಸೂಪರ್. ಅಣ್ಣ ಏಯ್ ಅಣ್ಣ ದಯವಿಟ್ಟು ಬಂದ್ಬೇಡ ಅಣ್ಣ, ಬಾಯ್ಗೆ ಬೀಜ ಬರೋದರ ಇದ್ರೆ ಅಣ್ಣ. ಅಣ್ಣ ಅಣ್ಣ